ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಅಶ್ವಿತಾ ಮಂಜೇಶ್. ಐ ಹೋಪ್ ಎಲ್ಲರೂ ಎಂಟ್ರೆನ್ಸ್ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀರಾ ಅಂತ. ಇನ್ ಕೇಸ್ ನೀವು ಅನ್ಕೊಂಡಂಗೆ ಆಗಿಲ್ಲ ಅಂದರೂ ಇವಾಗಲೇ ತಲೆ ಕೆಡಿಸ್ಕೊಳ್ಬೇಡಿ. ಇನ್ನೂ ಮೆರಿಟ್ ಲಿಸ್ಟ್ ರಿಲೀಸ್ ಆಗಬೇಕು, ರ್ಯಾಂಕಿಂಗ್ ರಿಲೀಸ್ ಆಗಬೇಕು, ಆ್ಯಂಡ್ ಸ್ಕೀಮ್ ಇದೆ, ಯು ವಿಲ್ ಗೆಟ್ ಇಟ್. ಓಕೆನಾ? ಬಿಫೋರ್ ಸ್ಟಾರ್ಟಿಂಗ್, ಇಫ್ ಏನಾದರೂ ನೀವು ಅನ್ಕೊಂತಿದ್ರೆ ಇವ್ರೇನು ಬರೀ ಯೂನಿವರ್ಸಿಟಿ ಬಗ್ಗೆನೇ ಮಾಡ್ತಾರೆ, ಮೈಸೂರು ಯೂನಿವರ್ಸಿಟಿ ಬಗ್ಗೆನೇ ಅಂತ ಅಂದರೆ, ಐ ಆಮ್ ಗೆಟ್ಲಿಂಗ್ ಎಂಡ್ಲೆಸ್ ಆಫ್ DMs ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಮೆಸೇಜಸ್ ಆ್ಯಂಡ್ ಕಮೆಂಟ್ಸಲ್ಲೂ. ಗೊತ್ತಿದ್ದು ಅದ್ರ ಬಗ್ಗೆ ವಿಡಿಯೋ ಮಾಡ್ದಲ್ಲ ಇರೋಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಎಲ್ಲ ಬೇರೆಯದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಈ ವಿಡಿಯೋಸ್ ಎಲ್ಲ ಹೆಂಗೆ ನೋಡ್ತಿದ್ದೀರಾ ಹಾಗೆ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಗೆಟ್ ಇಂಟು. ಇವತ್ತಿನ ಅಪ್ಡೇಟ್ ಏನಂತ ಅಂದರೆ, ಅಫಿಷಿಯಲ್ ಆಗಿ ಯೂನಿವರ್ಸಿಟಿ ಆಫ್ ಮೈಸೂರು ಕಡೆಯಿಂದ PG ಅಡ್ಮಿಷನ್ದು ಕ್ಯಾಲೆಂಡರ್ ಬಿಟ್ಟಿದ್ದಾರೆ. ಯಾವಾಗೆಲ್ಲ ಯಾವ್ಯಾವ ಡೇಟಲ್ಲಿ ನಿಮ್ಮದು ಸ್ಕೀಮ್ ಎ ಅಡ್ಮಿಷನ್ ಆಗುತ್ತೆ, ಸ್ಕೀಮ್ ಬಿ ಅಡ್ಮಿಷನ್ ಆಗುತ್ತೆ, ಕನ್ಸಾಲಿಡೇಷನ್ ಯಾವಾಗ ಬಿಡ್ತಾರೆ, ಎಷ್ಟು ರೌಂಡ್ಸ್ ಎಲ್ಲ ಕೌನ್ಸಿಲಿಂಗ್ ನಡೆಯುತ್ತೆ ಎಲ್ಲನೂ ಬಿಟ್ಟಿದ್ದಾರೆ. ಸೊ ಲೆಟ್ಸ್ ಗೋ ಥ್ರೂ ಇಟ್. ಫಸ್ಟ್, ಆನ್ಲೈನ್ ಫಿಲ್ಲಿಂಗ್ ಆ್ಯಂಡ್ ಸಬ್ಮಿಷನ್ ಆಫ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು PG ಪ್ರೋಗ್ರಾಮ್. ನಾನು ಮುಂಚೆನೇ ಹಳೆ ವಿಡಿಯೋಸಲ್ಲಿ ಹೇಳಿದಾಗೆ, ನೀವು ಒನ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದಾದ್ಮೇಲೆ ಒಂದು ಅಪ್ಲಿಕೇಶನ್ ಬಿಡ್ತಾರೆ, ಅದನ್ನು ಅಪ್ಲೈ ಮಾಡಬೇಕು. ಅದರಲ್ಲೇ ನಿಮ್ದೆಲ್ಲ ಮಾರ್ಕ್ಸ್ ಕಾರ್ಡ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಹಾಕಬೇಕು ಅಂತ ಹೇಳಿದೆ. ಓಕೆನಾ? ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದರಲ್ಲಿ ಏನು ಹಾಕಿರ್ತೀರ ಅದನ್ನೇ ನಿಮ್ಮದು ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡ್ತಾರೆ. ಸೊ ಇದು ಓಪನ್ ಆಗೋದು 10th 8th 17th 8th ಇರುತ್ತೆ. ಅಷ್ಟರೊಳಗೆ ಅಪ್ಲೈ ಮಾಡಬೇಕು. ಆ್ಯಂಡ್ ಇದು ಅಪ್ಲಿಕೇಶನ್ ಬೋತ್ ಎಕ್ಸಾಮ್ ಬರ್ದಿರೋರು, ಎಕ್ಸಾಮ್ ಬರ್ದಿಲ್ದಿರೋರು ಅಪ್ಲೈ ಮಾಡಬೇಕು. ಓಕೆನಾ? ಯಾರ್ಯಾರೆಲ್ಲ ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕಿದ್ರಿ ಅಲ್ವಾ ಎಂಟ್ರೆನ್ಸ್ ಎಕ್ಸಾಮ್ಗೆ, ಅವರೆಲ್ಲ ಅಪ್ಲೈ ಮಾಡಬೇಕು. ಇಲ್ಲಿ ಅಪ್ಲೈ ಮಾಡೋದು ನೀವೇನಾದರೂ ಮಿಸ್ ಮಾಡಿದ್ರಿ ಅಂದರೆ ನಿಮ್ಮದು ಅಡ್ಮಿಷನ್ ಅಂಡರ್ ಯೂನಿವರ್ಸಿಟಿ ಇಲ್ಲ ಸ್ಕೀಮ್ ಮೇಲೆ ಆಗಲ್ಲ. ನೆಕ್ಸ್ಟ್, ವೆರಿಫಿಕೇಷನ್. ಒನ್ಸ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆದಮೇಲೆ 17th ಆದಮೇಲೆ ಯೂನಿವರ್ಸಿಟಿ ಆಫ್ ಮೈಸೂರು ಅವರು ನಿಮ್ಮದು ವೆರಿಫಿಕೇಷನ್ ಮಾಡ್ತಾರೆ. ನೀವು ಹಾಕಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆಯಾ, ಇನ್ ಕೇಸ್ ನೀವು ರಿಸರ್ವೇಷನ್ ಅಂಡರ್ ಹಾಕಿದ್ರೆ ಅದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದೆಯಾ, ಆ್ಯಂಡ್ ಮಾರ್ಕ್ಸ್ ಕೂಡ ಟ್ಯಾಲಿ ಆಗ್ತಿದೆಯಾ, ನಿಮ್ಮದು ಮಾರ್ಕ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ಅವರಿಗೆ ಡೌಟ್ಸ್ ಇದ್ದರೆ ಇಲ್ಲ ಮಾರ್ಕ್ಸ್ ಕಾರ್ಡ್ಸ್ ಏನಾದ್ರು ಅಪ್ಲೋಡ್ ಮಾಡಿಲ್ಲ ಅಂದರೆ ಅವರೇ ಕಾಲ್ ಮಾಡ್ತಾರೆ, ಆ್ಯಸ್ ನಾನು ಲಾಸ್ಟ್ ವಿಡಿಯೋಲಿ ಹೇಳಿರೋ ಥರ. ಆ್ಯಂಡ್ ಈ ಟೈಮಲ್ಲಿ ಸ್ಟೂಡೆಂಟ್ಸ್ ಏನು ಯೂನಿವರ್ಸಿಟಿಗೆ ಹೋಗೋದು ಬೇಡ. ಓಕೆ? ನೆಕ್ಸ್ಟ್, ಮೆರಿಟ್ ಲಿಸ್ಟ್. 24th ಈ ಮಂತ್ 24th ಆಫ್ ಆಗಸ್ಟ್ ಮೆರಿಟ್ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ಈ ಮೆರಿಟ್ ಲಿಸ್ಟಲ್ಲಿ ನಿಮ್ಮದು 50% ಗ್ರ್ಯಾಜುಯೇಟೆಡ್ ಮಾರ್ಕ್ಸ್ ತೊಗೊತಾರೆ, ಆ್ಯಂಡ್ 50% ನಿಮ್ಮದು ಎಂಟ್ರೆನ್ಸ್ ಎಕ್ಸಾಮ್ ಮಾರ್ಕ್ಸ್ ತೊಗೊಂಡು ಏನು ಎಲ್ಲ ಎರಡು ಕಂಬೈನ್ ಮಾಡಿ ನಿಮಗೆ ಒಂದು ಲೀಸ್ಟ್ ರಿಲೀಸ್ ಮಾಡ್ತಾರೆ. ಸೊ ಅದ್ರ ಬೇಸ್ ಮೇಲೇ ಸ್ಕೀಮ್ ಇದು ಅಡ್ಮಿಷನ್ ಆಗುತ್ತೆ. ಓಕೆ? ನೆಕ್ಸ್ಟ್, ಸ್ಕೀಮ್ ಎ ಅಡ್ಮಿಷನ್. ಇಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ಸ್ಕೀಮ್ ಎ ಸೆಲೆಕ್ಷನ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂದರೆ 25th. ಒನ್ಸ್ 24th ಮೆರಿಟ್ ಲಿಸ್ಟ್ ಆದಮೇಲೆ 25th ನಿಮಗೆ ಸ್ಕೀಮ್ ಎ ಸೆಲೆಕ್ಷನ್ ಲಿಸ್ಟ್ ಅಂತ ಬಿಡ್ತಾರೆ. ಮೆರಿಟ್ ಲಿಸ್ಟಲ್ಲಿ ಟಾಪಲ್ಲಿ ಬಂದಿರೋ ಕ್ಯಾಟಗರಿ ವೈಸ್ ಅವ್ರನ್ನ ಸೆಲೆಕ್ಟ್ ಮಾಡಿ ಎಷ್ಟು ಸೀಟ್ಸ್ ಇದೆ ಅಂತ ನೋಡಿ ಆ ಲೀಸ್ಟ್ನ ಬಿಡ್ತಾರೆ. ಓಕೆನಾ? ಆ ಲೀಸ್ಟ್ ಬಿಟ್ಟಾಗಿದ್ದ ಮೇಲೆ 25th 27th ಅಡ್ಮಿಷನ್ ನಡೆಯುತ್ತೆ. ಓಕೆನಾ? ಸೆಲೆಕ್ಟ್ ಆಗಿರೋರು. ಸೊ ಇವಾಗಲೇ ಫ್ರೀ ಮಾಡ್ಕೊಂಡಿರಿ 25th 27 ಆ ಟೈಮಲ್ಲಿ ಹೋಗಿ ನೀವು ಅಡ್ಮಿಷನ್ ಆಗಬೇಕು. ಇನ್ ಕೇಸ್ ನೀವು ಸೆಲೆಕ್ಟ್ ಆದ್ರೆ ಸ್ಕೀಮ್ ಅಂಡರ್ ಲೈಕ್ ಗೌರ್ಮೆಂಟ್ ಸೀಟ್ ಸೆಲೆಕ್ಟ್ ಆದರೆ ಆ ಟೈಮಲ್ಲಿ ಹೋಗಿ ನೀವು ಅಡ್ಮಿಷನ್ ಆಗಬೇಕು. ಆ್ಯಂಡ್ 28th ಒನ್ಸ್ ಸ್ಕೀಮ್ ಇದು ಅಡ್ಮಿಷನ್ ಮುಗಿದ್ಮೇಲೆ 28th ಸ್ಪೆಷಲ್ ಕ್ಯಾಟಗರಿಯಲ್ಲಿ ಯಾರು ಹಾಕಿರ್ತೀರ ಲೈಕ್ NCC, NSS, ಸ್ಪೋರ್ಟ್ಸ್ ಆರ್ ಕಲ್ಚರಲ್ ಆ ಥರ ಕ್ಯಾಟಗರಿಲಿ ಹಾಕಿರೋರಿಗೆ ಇವತ್ತು ಅಡ್ಮಿಷನ್ ಇರುತ್ತೆ. ಎಷ್ಟು ಸೀಟ್ಸ್ ಇರುತ್ತೆ ಅದ್ರ ಬೇಸ್ ಮೇಲೆ ಅಡ್ಮಿಷನ್ ಇರುತ್ತೆ. ಸೊ ಇಫ್ ಇನ್ ಕೇಸ್ ನೀವು ಸ್ಪೆಷಲ್ ಕ್ಯಾಟಗರಿ ಅಂಡರ್ ಆಗ್ತಿದ್ದೀರಾ ಅಪ್ಲಿಕೇಶನ್ ಅಂದಾಗ ಆ ಡೇಟು ನೀವು ಯೂನಿವರ್ಸಿಟಿಗೆ ಹೋಗಬೇಕು. ನಿಮ್ಮ ಡಿಪಾರ್ಟ್ಮೆಂಟ್ಗೆ, ಯಾವ ಡಿಪಾರ್ಟ್ಮೆಂಟಿಗೆ ನೀವು ಜಾಯ್ನ್ ಆಗಬೇಕು ಆ ಡಿಪಾರ್ಟ್ಮೆಂಟಿಗೆ. ನೆಕ್ಸ್ಟ್, ಕ್ಯಾಶುವಲ್ ರೌಂಡ್ 1 ಇದು 29th ನಡೆಯುತ್ತೆ. ಇಫ್ ಇನ್ ಕೇಸ್ ಯಾವುದಾದ್ರೂ ಸೀಟ್ಸ್ ಮಿಕ್ಕಿದ್ರೆ ಇಲ್ಲ ಯಾವುದಾದ್ರೂ ಸ್ಪೆಷಲ್ ಕ್ಯಾಟಗರಿ ಯಾರು ಬಂದಿಲ್ಲ ಅಂತ ಅಂದರೆ ಅದನ್ನ ಕನ್ವರ್ಟ್ ಮಾಡಿ ವಿತಿನ್ ಯೂನಿವರ್ಸಿಟಿ ಅವರಿಗೆ ಸೀಟ್ಸ್ ಕೊಡ್ತಾರೆ ಸ್ಕೀಮೇಲಿ. ಸೊ ಅದು ನಡೆಯೋದು 29th. ಇಫ್ ಇನ್ ಕೇಸ್ ನಿಮಗೆ ಸ್ಕೀಮೇ ಸೆಲೆಕ್ಟ್ ಆಗಿಲ್ಲ ಬಟ್ ಆದರೆ ತುಂಬ ನಿಯರ್ ಇದ್ದೀರಾ, ನೀವು ಇನ್ 2-3% ಇದ್ದೀರಾ ನಿಮ್ಮ ಕ್ಯಾಟಗರಿಲಿ ಅಂತ ಅಂದರೆ ಅವತ್ತಿನ ದಿನ 10 ಗಂಟೆಗೆ ಹೋಗಿ ಅಲ್ಲಿ ಸೈನ್ ಮಾಡಿ ಯಾವ ಕಾಲೇಜ್ ನಿಮ್ಮದು ಪ್ರಿಫರೆನ್ಸ್ ಇದೆ ಅಂತ ಬರಿಬೇಕು. ದೆನ್ ಆಫ್ಟರ್ ಮಧ್ಯಾಹ್ನದಿಂದನೇ ಏನು ಕೌನ್ಸಿಲಿಂಗ್ ರೌಂಡ್ಸ್ ಅಂದರೆ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ ಅಂಡರ್ ಸ್ಕೀಮೇನೆ. ಸೊ ಅವತ್ತಿನ ದಿನ ಪ್ರೆಸೆಂಟ್ ಇರಿ. ಆ್ಯಂಡ್ ಇಫ್ ಇನ್ ಕೇಸ್ ಅವತ್ತು ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ 31st ಆಗುತ್ತೆ. ಮೆಜಾರಿಟಿ 29th ಕಂಪ್ಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಕೀಮ್ ಬಿಗೂ 1 day ಗ್ಯಾಪ್ ಇಟ್ಟಿರ್ತಾರೆ.
ನೆಕ್ಸ್ಟ್ ಕ್ಯಾಶುವಲ್ ರೌಂಡ್ 2 ದಟ್ ಈಸ್ ಸ್ಕೀಮ್ ಬಿ ಅಡ್ಮಿಷನ್. ಸೆಪ್ಟೆಂಬರ್ 1 ನಿಮಗೆ ಸ್ಕೀಮ್ ಬಿ ಅಡ್ಮಿಷನ್ ಆಗೋದು. ಅದು ರಿಪೋರ್ಟಿಂಗ್ ಟೈಮ್ ಮಾರ್ನಿಂಗ್ 10 o'clock. ಸೇಮ್ ಹಿಂಗೆ ಕ್ಯಾಶುವಲ್ ರೌಂಡ್ ಫಸ್ಟ್ ಆಯಿತು ಅದೇ ಥರನೇ ಸೆಕೆಂಡ್ ರೌಂಡ್ ಆಗುತ್ತೆ. ಬಟ್ ಇದು ಸ್ಕೀಮ್ ಬಿ ಆಗಿರುತ್ತೆ. ಯಾರ್ಯಾರೆಲ್ಲ ಸ್ಕೀಮ್ ಎ ಸಿಕ್ಕಿಲ್ಲ ಅನ್ನೋದು ಪರವಾಗಿಲ್ಲ, ಸ್ಕೀಮ್ ಬಿಲ್ ಆದರೂ ನಾನು ತೊಗೋಬೇಕು ಅಂತ ಇದ್ರೆ ಅವತ್ತಿನ ದಿನ ನೀವು ಹೋಗೋದು ತುಂಬ ಇಂಪಾರ್ಟೆಂಟ್. ಬೆಳಗ್ಗೆನೇ 10 o'clock ಹೋಗಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ನೇಮ್ ಬರ್ದು ಆ್ಯಂಡ್ ಕಾಲೇಜ್ ಪ್ರಿಫರೆನ್ಸ್ ಬರ್ದಿರಬೇಕು. ಸೊ ಅವಾಗ ಮಾತ್ರ ನಿಮಗೆ ಅಡ್ಮಿಷನ್ ಸಿಗುತ್ತೆ. ಆ್ಯಂಡ್ ದೆನ್ ಆಫ್ಟರ್ನೂನ್ 2 o'clock ಮೇಲೆ ಅವರು ಅನೌನ್ಸ್ ಮಾಡ್ತಾರೆ ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಆ್ಯಂಡ್ ಬೇಸ್ಡ್ ಆನ್ ಯುವರ್ ಕಾಲೇಜ್ ಪ್ರಿಫರೆನ್ಸ್. ಸೊ ಅಡ್ಮಿಷನ್ ಆಗುತ್ತೆ. 1ನೇ ತಾರೀಕಿಂದ 3ನೇ ತಾರೀಕುವರೆಗೂ ಸ್ಕೀಮ್ ಯಾವ್ದು ಅಡ್ಮಿಷನ್ ಇರುತ್ತೆ. ಸೊ ಈ 3 days ಕಂಪ್ಲೀಟ್ ಮಾಡ್ಕೊಬೋದು. ಸೊ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಎಲ್ಲರೂ ಕೇಳ್ತಾ ಇದ್ರು. ಸೊ ಇಲ್ಲಿ 10th ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ ಅಂತಂದರೆ ಅಷ್ಟರೊಳಗೆ ರಿಸಲ್ಟ್ ಬರುತ್ತೆ. ಇವಾಗ ಆಲ್ರೆಡಿ ಕೀ ಆನ್ಸರ್ಸ್ ನೋಡಿ ನೀವು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡ್ಕೊಂಡಿರ್ತೀರ. ಆ್ಯಂಡ್ ಅದಾಗಿದ ಮೇಲೆ ಮೆರಿಟ್ ಲಿಸ್ಟ್ ಬರೋರ್ಗು ನಿಮಗೆ ಒಂದು ಕನ್ಫರ್ಮೇಷನ್ ಅಂತ ಇರಲ್ಲ. ರ್ಯಾಂಕಿಂಗ್ ಲಿಸ್ಟ್ ಬಂದರೆ ಒಂದು ಸ್ವಲ್ಪನಾದರೂ ಧೈರ್ಯ ಬರುತ್ತೆ. ದೆನ್ ಮೆರಿಟ್ ಲಿಸ್ಟ್ ಬಂದಾಗಲೇ ನಿಮಗೆ ಕನ್ಫರ್ಮೇಷನ್ ಆಗೋದು ನಿಮಗೆ ಸ್ಕೀಮ್ ಎ ಸಿಗುತ್ತಾ ಇಲ್ಲ ಸ್ಕೀಮ್ ಬಿ ಸಿಗುತ್ತಾ ಅಂತ. ಬಿಫೋರ್ ದಟ್ ಅಪ್ಲಿಕೇಶನ್ ಬರೋಕ್ಕೂ ಮುಂಚೆನೇ ನಿಮ್ಮೆಲ್ಲ ಡಾಕ್ಯುಮೆಂಟ್ನ ಕರೆಕ್ಟಾಗಿ ಇಟ್ಕೊಳ್ಳಿ, ಮೇನ್ ಇಂಪಾರ್ಟೆಂಟ್. ಇನ್ ಕೇಸ್ ನೀವೇನಾದರೂ ರಿಸರ್ವೇಷನ್ ಅಂಡರ್ ಆಗ್ತಿದ್ದೀರಾ ಅಂತ ಅಂದರೆ ನಿಮ್ಮ ಡಾಕ್ಯುಮೆಂಟ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ನಿಮ್ಮ ಡಾಕ್ಯುಮೆಂಟ್ ಫೇಲ್ ಆಯಿತು ಅಂದರೆ ಅಡ್ಮಿಷನ್ ಆಗೋ ಟೈಮಲ್ಲಿ ಅಲ್ಲಿ ಹೋಗಿ ಅಡ್ಮಿಷನ್ ಆಗುವಾಗಲೂ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಬೇರೆಯವ್ರ ಸೀಟ್ ನೀವು ತೊಗೊಂಡಿರ್ತೀರಾ, ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ಇಲ್ಲ ಅಂದರೂ ಇಷ್ಟು ದಿನದಲ್ಲಿ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡಿ ಆ್ಯಂಡ್ ನಿಮ್ಮದು ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಕರೆಕ್ಟಾಗಿ ಹಾಕಿ ಆ್ಯಂಡ್ ನಿಮ್ಮದು ಗ್ರೇಡ್ ಮಾರ್ಕ್ಸ್ ಹಾಕುವಾಗ ಅಲ್ಲಿ 2 ಸೆಕ್ಷನ್ ಇರುತ್ತೆ. ಸಬ್ಜೆಕ್ಟ್ ವೈಸ್ ಸಪ್ರೇಟ್ ಇರುತ್ತೆ, ಟೋಟಲ್ ಗ್ರ್ಯಾಂಡ್ ಟೋಟಲ್ ಹಾಕೋ ಸಪ್ರೇಟ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಹಾಕಿ ಟೋಟಲ್ ಮಾಡಿ. ಸೊ ಅದರಿಂದ ನಿಮ್ಮದು ಮೆರಿಟ್ ಲಿಸ್ಟ್ ಬರೋದು. ನೀವೇ ಕಮ್ಮಿ ಹಾಕ್ಬಿಟ್ರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ, ನಿಮಗೆ ಸ್ಕೋರ್ ಕಮ್ಮಿ ಬರುತ್ತೆ. ಸೊ ಅವಾಗ ಸ್ಕೀಮೇ ಬಿಟ್ಟೋಗೋ ಚಾನ್ಸಸ್ ಇರುತ್ತೆ. ಪಾಯಿಂಟ್ ಮಾರ್ಕ್ಸಲ್ಲೆಲ್ಲನೂ ಎಷ್ಟೊಂದು ಜನ ಸ್ಕೀಮೇ ಸಿಗಲ್ಲ. ಸೊ ಅದಕ್ಕೆ ಓಕೆನಾ. ಐ ಹೋಪ್ ಈ ವಿಡಿಯೋಲಿ ನಿಮಗೆ ಯಾವ್ಯಾವ ಡೇಟ್ಸಲ್ಲಿ ಏನೇನು ಪ್ರೊಸೆಸ್ ನಡೆಯುತ್ತೆ, ಹೇಗೆ ನಡೆಯುತ್ತೆ ಆ್ಯಂಡ್ ನೀವೇನೇನೆಲ್ಲ ಪ್ರಿಪೇರ್ ಮಾಡಿಟ್ಕೋಬೇಕು ಅಂತ ಗೊತ್ತಾಯಿತು ಅನ್ಕೋತೀನಿ. ಇದ್ರ ಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಆನ್ಸರ್ ಆರ್ DM ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಹೇಳ್ತೀನಿ. ಸೊ ಅವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಹೇಗೆ ನಿಮ್ಮದು ಸಬ್ಜೆಕ್ಟ್ಸ್ದು ನೀವು ನೋಡ್ಕೊಳ್ಳೋದು ಅಂತ. ಓಕೆ, ಬಾಯ್ ಬಾಯ್.